ಸ್ನೇಹಿತರೆ, ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗೆ ಸಮರ್ಪಕವಾದ ಕ್ರಯ ಸಿಗೋದು ತುಂಬ ಕಡಿಮೆ ಅಂತಲೇ ಅನ್ನಬೇಕು. ನಗರಗಳಲ್ಲಂತೂ ಬಾಳೆಹಣ್ಣಿಗೆ ದುಬಾರಿ ಬೆಲೆ ಕೊಟ್ಟು ತರಬೇಕಾಗುತ್ತದೆ. ಸಾವಯವ ರೀತಿಯಲ್ಲಿ ಬೆಳೆದ ಬಾಳೆಕಾಯಿಯನ್ನು ಮಾರುಕಟ್ಟೆಯಲ್ಲಿ ಕಡಿಮೆ ಕ್ರಯಕ್ಕೆ ಕೊಡುವ ಸಂದರ್ಭವೂ ಇರುತ್ತದೆ. ಮಗಳು ಮನೆ ಪಡಾರಿಗೆ ಹೋದಾಗ ಬಾಳೆಕಾಯಿ ತುಂಬ ಇದ್ದುದನ್ನು ನೋಡಿ ಬೆಂಕಿ ಒಲೆಯಲ್ಲಿ ಬೇಯಿಸಿ ಬಾಳೆ ಎಲೆಯಲ್ಲಿ ನಮ್ಮೂರಿನಲ್ಲಿ ಮಾಡುವಂತಹ ಬಾಳೆಕಾಯಿ ಹಪ್ಪಳವನ್ನು ಮಾಡೋಣವೆಂದು ಈ ರೀತಿಯಾಗಿ ಹಪ್ಪಳವನ್ನು ಮಾಡಿದ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಇದು ಜೈಂಟ್ ಬೆಂಗಾಲ್. ಇದು ನೀವು ಗಿಡ ಎಲ್ಲಿಂದ ತಂದಿದ್ದು? ಇದು ಸೇಡಿ ಅಪ್ಪಿಂದ. ಅಂದ್ರೆ ಇದು ಹಣ್ಣಿಗೆ ಮತ್ತೆ ಹಪ್ಪಳಕ್ಕೆ ಎಲ್ಲಕ್ಕೆ ಬತ್ತಲ್ಲ? ಓಹೋ, ಬಾಳೆಹಣ್ಣು ಹಲ್ವಾ ಮಾಡೋದು. ಅದೇ ನಮ್ಮೂರಿನಲ್ಲಿ ಬಾಳೆಹಣ್ಣು ಹಲ್ವಾ ಮಾಡೋದು ಕಡಿಮೆ. ಅದೇ ಇದು ಬಾಳೆಹಣ್ಣು ಹಲ್ವಾ. ಈಗ ಹಪ್ಪಳ ಮಾಡೋಕೆ ಅಂತೇಳಿ ನಾನೀಗ ಇದನ್ನ ತೆಗಿತಾ ಇದ್ದಿದ್ದು. ಹಪ್ಪಳಕ್ಕೂ ಚೆನ್ನಾಗಿ ಬರುತ್ತೆ ಯಾವುದೇ ಹಪ್ಪಳ. ಅದು ಒಂದು 4-3 ಫೀಟ್ ಎತ್ತರ ಬರ್ತದೆ ಗೊನೆ. ಗೊನೆಯಿಂದ ಬಿಡಿಸಿದ ಈ ಬಾಳೆಕಾಯಿಯನ್ನು ಕತ್ತರಿಸೋಕೆ ಮೆಟ್ಟುಗತ್ತಿಗೆ ತೆಂಗಿನೆಣ್ಣೆಯನ್ನು ಹಚ್ಚಿಕೊಂಡು ಆಚೆ ಈಚೆ ತುದಿಯನ್ನು ತೆಗೆದು 2 ರೀತಿಯಲ್ಲಿ ಹಪ್ಪಳ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಸಿಪ್ಪೆಯನ್ನು ಈ ರೀತಿಯಾಗಿ ತೆಳುವಾಗಿ ತೆಗೆದು ಬೇಯಿಸಿಯೂ ಮಾಡಬಹುದು. ಹಾಗೆ ಇಡಿಯದಾದ ಬಾಳೆಕಾಯಿಯನ್ನು ಸಿಪ್ಪೆ ಸಹಿತ ಹಾಕಿ ಆಮೇಲೆ ಸಿಪ್ಪೆಯನ್ನು ತೆಗೆದು ಹಪ್ಪಳವನ್ನು ಮಾಡಬಹುದು. ಈ ರೀತಿಯಾಗಿ ತೆಳುವಾಗಿ ತೆಗೆದ ಸಿಪ್ಪೆಯನ್ನು ಆಕಳಿಗೆ ಕೊಟ್ಟರೆ ಪ್ರೀತಿಯಿಂದ ತಿನ್ನುತ್ತೆ. ನೋಡಿ, ಬಾ. ಇದರ ಜೊತೆಯಲ್ಲಿ ಇದಕ್ಕೆ ಹಾಳೆಯನ್ನು ಕೊಡ್ತಾರೆ. ಅಲ್ಲಿ ಮಸಿ ಆಗ್ತದೆ ಅಂತ ನೋಡಿ, ಇದು ಪಾತ್ರೆಗೆಲ್ಲ ಈ ಬೂದಿ ಮತ್ತು ನೀರನ್ನು ಬೆರೆಸಿ ಈ ರೀತಿ ಹಚ್ಚಿಟ್ರೆ ಮಸಿ ತೆಗೆಯೋಕ್ಕೆ ಸುಲಭ ಆಗುತ್ತೆ. ಇದಕ್ಕೂ ಬೂದಿ ಹಚ್ಕೊಂಡ್ರೆ ಅದು ಮಸಿ ತೆಗೆಯೋಕ್ಕೆ ಸುಲಭ ಆಗುತ್ತೆ ಅಂತ ಹೆಚ್ಚಿದ್ದನ್ನು ನೀರಲ್ಲಿ ಹಾಕಿಟ್ಕೊಂಡು ಇದು ಕುಚ್ಚಲಕ್ಕಿ ಅನ್ನಕ್ಕೆ ಅದೇ ಅದರ ಮಾಡಿಕ್ಕೆ ಮಾಡುವ ವಾಣಿ ಅಡಿಲ್ಲ. ಅದೇ ಎಷ್ಟು ಹೊತ್ತು ಬೇಗ ಬೇಯುತ್ತಲ್ಲ ಬಾಳೆಕಾಯಿ. ನೋಡಿ, ಮಡ್ಲು ಹುರಿದ ನಂತರ ಅದಕ್ಕೆ ಕಟ್ಟಿಗೆ ಇಟ್ಬಿಟ್ರೆ ಹತ್ಕೊಂಡು ಚೆನ್ನಾಗಿ ಉರಿಯುತ್ತೆ. ಈ ಸೌದೆ ಒಲೆಯಲ್ಲಿ ಬೆಂದ ಅಡುಗೆಗೆ ರುಚಿ ಜಾಸ್ತಿ. ಯಾಕೆಂದರೆ ಅದು ಇದರದ್ದು ಕಾರ್ಬನ್ ಅಂಶ ಎಲ್ಲ ಸೇರಿರೋದ್ರಿಂದ ನಮ್ಮ ಗ್ಯಾಸ್ ಅಡುಗೆಯಲ್ಲಿ ಮಾಡೋದಕ್ಕಿಂತಲೂ ರುಚಿ ಜಾಸ್ತಿ. ನಾವೆಲ್ಲ ಇದು ಒಂದು 20-22 ವರ್ಷವರೆಗೆ ಇದೇ ರೀತಿಯಾದ ಅಡುಗೆಯಲ್ಲಿ ಬೆಳೆದು ಬಂದಿದ್ದೀವಿ. ಈ ಬಾಳೆಕಾಯಿಗಳನ್ನು ನೀರಿನಲ್ಲಿ ಹಾಕಿ ಈಗ ಅಡಿಯಲ್ಲಿ ಈ ಬಾಳೆಕಾಯಿಗಳನ್ನು ಹಾಕಿ ಮೇಲೆ ಬೇಕಿದ್ದರೆ ಈ ಸಿಪ್ಪೆ ತೆಗೆದದ್ದನ್ನು ಹಾಕಿದರೆ ಕಪ್ಪಗಾಗೋದಿಲ್ಲ ಅಂತ. ಇದು ಕಪ್ಪಗಾಗತ್ತೆ, ಆದರೆ ಸಿಪ್ಪೆ ಸಹಿತ ಇದ್ದರೆ ಇನ್ನೂ ಹೆಚ್ಚಿಗೆ ಕಪ್ಪಗಾಗೋದು ಸಾಧ್ಯತೆ ಜಾಸ್ತಿ. ಮುಚ್ಚಳ ಮುಚ್ಚಿ ಒಂದು ಅರ್ಧದಿಂದ 3/4 ಗಂಟೆ ಬೇಯಿಸಿದರೆ ಚೆನ್ನಾಗಿ ಬೇಯುತ್ತೆ. ಈ ರೀತಿ ಒಲೆ ಇದ್ದರೆ 2 ಕಡೆನೂ ಬೆಂಕಿ ಹೋಗುತ್ತೆ. ಇದು ಕುಚ್ಚಲಕ್ಕಿ ಅನ್ನಕ್ಕಾಗಿ ಇಟ್ಟಿರುವಂಥ ಪಾತ್ರೆ. ಇದಾದ ಮೇಲೆ ಇಡ್ತಾರೆ. ಬೇಯ್ತಾ ಇದೆ. ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತೆ. ಬೆಂದು ಇದು ನೋಡಿ ಹ್ಯಾಂಗೆ ಚಲೋ ಸಿಪ್ಪೆ. ಇದು ಸಿಪ್ಪೆಯನ್ನು ಈ ರೀತಿಯಾಗಿ ಬಿಡಿಸಬೇಕು. ಈ ಸಿಪ್ಪೆಯನ್ನು ನಾವು ಪಲ್ಯ ಮಾಡ್ಬೋದು.
ಇಲ್ಲಾಂದರೆ ಆಕಳಿದ್ರೆ ಆಕಳಿಗೆ ಕೊಡ್ಬೋದು, ಗೊಬ್ಬರಕ್ಕೂ ಹಾಕ್ಬೋದು. ಹೀಗೆ ಎಲ್ಲ ಸಿಪ್ಪೆಯನ್ನು ಬಿಡಿಸ್ಕೊಂಡು ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಮಿಕ್ಸಿಯಲ್ಲಿ ರುಬ್ಬುವಾಗ ಚೆನ್ನಾಗಿರುತ್ತೆ. ಈಗ ಎಲ್ಲವನ್ನು ತಕ್ಕೋಬೇಕು. ಇದನ್ನು ಅಷ್ಟೇ, ಇದನ್ನು ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಮಿಕ್ಸಿಯಲ್ಲಿ ಹಾಕುವಾಗ ನುಣ್ಣಗೆ ರುಬ್ಬಕ್ಕೆ ಚೆನ್ನಾಗಿರುತ್ತೆ. ಈ ಕಲ್ಲಲ್ಲಿ ರುಬ್ಬಿ ಮಾಡಿದರೆ ತುಂಬ ರುಚಿಯಾಗುತ್ತೆ. ಆದರೆ ಈಗ ರೂಢಿ ಮರ್ತೋಗ್ಬಿಟ್ಟಿದೆ, ಈ ಕಲ್ಲಲ್ಲಿ ನನಗೆ ಅಷ್ಟು ಬರೋಲ್ಲ. ಇದು ಸಿಪ್ಪೆ ಸಹಿತ ಇರುವಂಥದ್ದು, ಇದು ಸಿಪ್ಪೆ ತೆಗೆದಿದ್ದು. ಅಲ್ಲಿ ಬೇರೆ ಬೇರೆ ರೀತಿಯ ಬಾಳೆಗಳಿವೆ, ಅದು ಯಾವ್ಯಾವ ಬಾಳೆ ಅಂತ ತೋರಿಸ್ತೀನಿ. ಹಾಗೆ ನಾನು ಇದಕ್ಕೆ ಬೇಕಾದ ಸೂಜಿ ಮೆಣಸನ್ನು ಇವರ ತೋಟದಲ್ಲಿದ್ದದ್ದನ್ನೇ ಕೊಯ್ತಾ ಇದ್ದೀನಿ. ನೋಡಿ, ಇದು ಸಣ್ಣ ಮೆಣಸು, ಗಾಂಧಾರಿ ಮೆಣಸು ಇತ್ಯಾದಿ ಹೇಳ್ತಾರಲ್ಲ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕೆ ಜಿಗೆ 1000 ಗಟ್ಟಲೆ ರೂಪಾಯಿ ಇದೆ. ಇದಕ್ಕೆ ರುಚಿನೂ ಜಾಸ್ತಿ ಮತ್ತು ಉಷ್ಣ ಆಗೋದಿಲ್ಲ. ನೋಡಿ, ಇಷ್ಟು ಮೆಣಸನ್ನು ಕೊಯ್ದಿದ್ದೀನಿ. ಅದಾಗ್ತಿಲ್ಲ, ಅದು ಆ ಬಾಳೆಹಡೆ ಬರ್ತಿಲ್ಲ, ಇಡೀದಿದ್ದದಾಗು. ನಾವು ದೊಡ್ಡ ಬಾಳೆ ಎಲೆಯಲ್ಲಿ ಮಾಡಿಕೊಂಡ್ರೆ ಹಪ್ಪಳ ಹಚ್ಚೋಕ್ಕೆ ಅನುಕೂಲ ಆಗುತ್ತೆ. ಅಲ್ಲ, ಸಿಮೆಂಟಿನ ಕಂಬವನ್ನು ಮಾಡಿದ್ದಾರೆ ಬಾಳೆ ಎಲೆಯನ್ನು. ಹಳ್ಳಿಯಲ್ಲಿ ಮಾಡುವಂತಹ ಇಂಥ ಕೆಲಸಗಳೆಂದರೆ ತುಂಬ ಖುಷಿಯ ಬಾಲ್ಯದ ನೆನಪನ್ನು ತರುತ್ತೆ. ಇದು ನಾನು ಸಿಪ್ಪೆ ಸಹಿತನೇ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡೋಕ್ಕೆ ಸ್ವಲ್ಪ ಕಪ್ಪಾಗಿರುತ್ತೆ, ಆದರೆ ಇದರಲ್ಲಿ ಫೈಬರ್ ಅಂಶ ಇರೋದ್ರಿಂದ ನಾವು ಸಿಪ್ಪೆ ಸಹಿತ ಮಾಡಿದರೆ ಒಳ್ಳೆಯದು. ಇದು ಅಷ್ಟೇ, ಸೂಜಿ ಮೆಣಸನ್ನು ನಾವು ತೊಟ್ಟಿನ ಸಹಿತನೇ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದೇ ಇರುತ್ತೆ. ಉಪ್ಪನ್ನು ಎರಡಕ್ಕೂ ಸೇರಿಸಿ ಒಟ್ಟಿಗೆ ಹಾಕ್ಬಿಡ್ತೀನಿ. ಇಷ್ಟು ಹಾಗಾದರೆ ಸಾಕು. ಇನ್ನು ನಾನು ಇದೇ ಪಾತ್ರೆಯೆಲ್ಲ ಹಾಕ್ಕೊಡ್ತೀನಿ. ಇದಕ್ಕೆ ಹಾಕಿ ಒಳ್ಳೆ ಪರಿಮಳ. ಆದರೆ ಇಲ್ಲಿದ್ರಕ್ಕಿಂತ ಸುಮಾರು 25 ಬಾಳೆಕಾಯಿ ಇಲ್ಲಿದೆ. ಇದನ್ನು ಆದಷ್ಟು ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಮಿಕ್ಸಿಯಲ್ಲಿ ಹಾಕೋಕ್ಕೆ ಅನುಕೂಲ ಆಗುತ್ತೆ. ಇದು ದಪ್ಪನಾಗಿರೋದ್ರಿಂದ ಮಿಕ್ಸಿ ಹಾಳಾಗುವ ಸಂಭವ ಇರುತ್ತೆ, ಹಾಗಾಗಿ ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡಿ. ಈ ಬಾಳೆಕಾಯಿಯನ್ನು ಕೊಚ್ಚಿದ್ದವಾಗ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಮಿಕ್ಸಿಯಲ್ಲಿ ರುಬ್ಬೋಕ್ಕೆ ಸುಲಭ ಆಗುತ್ತೆ ಅಂತ. ನೀರನ್ನು ಸೇರಿಸ್ಬೋದು. ಮತ್ತು ಖಾರಕ್ಕೆ ಒಟ್ಟಿಗೆ ಆಗುವಷ್ಟು ಒಂದೇ ಸಲ ಮೆಣಸು ಹಾಕ್ಕೊಂಡ್ಬಿಟ್ರೆ ಸಿಪ್ಪೆ ಸಹಿತ ಇರುವ ಬಾಳೆಕಾಯಿ ಮತ್ತು ಸಿಪ್ಪೆಯನ್ನು ಸುಲಿದ ಬಾಳೆಕಾಯಿ ಎರಡನ್ನು ಸ್ವಲ್ಪ ನೀರು ಮತ್ತು ಸೂಜಿ ಮೆಣಸನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡ ನಂತರ ಇದಕ್ಕೆ ಪರಿಮಳಕ್ಕಾಗಿ ಜೀರಿಗೆಯನ್ನು ಹಾಕುತ್ತಾ ಇರುವಂಥದ್ದು. ಈ ಹಿಟ್ಟನ್ನು ರುಬ್ಬಿದ ಕೂಡಲೇ ನಾವು ಹಪ್ಪಳವನ್ನು ಹಚ್ಚಬೇಕಾಗುತ್ತದೆ, ಇಲ್ಲವಾದಲ್ಲಿ ದಪ್ಪಗಾಗುತ್ತಾ ಹೋಗುತ್ತದೆ. ಕಲ್ಲಿನಲ್ಲಿ ರುಬ್ಬಿದರಂತೂ ಈ ಬಾಳೆಕಾಯಿ ಹಪ್ಪಳವು ಇನ್ನೂ ಚೆನ್ನಾಗಿ ಒದಗಿ ಬರುತ್ತದೆ. ನೋಡಿ, ಈ ರೀತಿಯಾಗಿ ಉಪ್ಪು, ಖಾರ ಎಲ್ಲವನ್ನು ನಾನು ಬೇರೆ ಬೇರೆ ಮಿಕ್ಸಿಯಲ್ಲಿ ಹಾಕ್ಕೊಂಡಿರೋದ್ರಿಂದ ಎಲ್ಲವನ್ನು ಒಮ್ಮೆ ಮಿಶ್ರ ಮಾಡಿಕೊಂಡು ಬಾಳೆ ಎಲೆಯಲ್ಲಿ ಯಾವ ರೀತಿಯಾಗಿ ಹಚ್ಚೋದು ಅಂತ ತೋರಿಸ್ತಾ ಇದ್ದೀನಿ. ಬಾಳೆ ಎಲೆಗಳನ್ನು ನಾನು ದೊಡ್ಡ ದೊಡ್ಡ ಹೆಡೆ ಅಂತೀವಲ್ಲ, ಇಡೀದಾದ ಬಾಳೆ ಎಲೆಯನ್ನೇ ತಂದಿದ್ವಿ. ಯಾಕೆಂದರೆ ಹಪ್ಪಳ ಹರಗೋಕ್ಕೆ ಸುಲಭವಾಗುತ್ತೆ ಅಂತ. ಇಷ್ಟೇ ಜರಿಜರಿಯಾಗಿದ್ದರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಾಳೆ ಎಲೆಯನ್ನು ನೀರು ಹಾಕಿ ಮಾಡ್ಕೊಂಡು ಬೇಕಾದ ಅಳತೆಯಲ್ಲಿ ಈ ರೀತಿಯಾಗಿ ರೌಂಡಾಗಿ ಹಪ್ಪಳ ಮಾಡ್ಕೊಳ್ಳೋದು. ನಾವು ದೋಸೆ ಎರದಂತೆ ಮಾಡೋದು, ಇದು ಕೈಯಿಂದ ಈ ರೀತಿಯಾಗಿ ಮಾಡೋದು. ನುಣ್ಣಗಾದರೆ ಇನ್ನೂ ನೈಸಾಗಿ ಬರ್ತಿತ್ತು, ಇದು ಒಂದು ಸ್ವಲ್ಪ ಹೋಳಿದೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದೆಲ್ಲ ರುಚಿಯಾಗಿರಲಿ.
ಸಹಿತ ಬಾಳೆಕಾಯಿಯನ್ನು ನಾವು ನಾರು ತೆಗೆದು ಮಾಡಿದ ಹಪ್ಪಳ ಸ್ವಲ್ಪ ಕಪ್ಪಾಗಿರು ಬಿಸಿ ಇರುವಾಗ ರುಬ್ಬಿದ್ರಿಂದ ಸ್ವಲ್ಪ ನೈಸಾಗಿ ಬಂದಿದೆ. ಬೇಕಾದ ರೀತಿಯಾಗಿ ಈ ರೀತಿಯಾಗಿ ಎಲ್ಲ ಹಪ್ಪಳವನ್ನು ಹಚ್ಚಿದ್ರೆ ಆಯ್ತು. ನಾನಿಲ್ಲಿ ಪುಟ್ಟ ಹಪ್ಪಳವನ್ನು ಮಾಡಿದ್ದೀನಿ, ದೊಡ್ಡದಾಗಿ ಹಪ್ಪಳ ಮಾಡಬಹುದು. ಈ ರೀತಿಯಾಗಿ ಸೋಲಾರ್ದಲ್ಲಿ ಸಂಜೆ ಹೊತ್ತಿಗೆ ಹಾಕಿಟ್ಟಿದ್ದು ಇದನ್ನು ಬಿಡಿಸೋಕ್ಕೆ ಬರುತ್ತೆ ನೋಡಿ. ಇದು ಬಾಳೆಕಾಯಿ ಸಿಪ್ಪೆ ಸಹಿತ ಮಾಡಿದ್ದು. ಇದು ಬಾಳೆಕಾಯಿ ಇದನ್ನು ಯಾವುದನ್ನು ತೆಗಿಯೋಕ್ಕಾಗತ್ತೋ ಅದನ್ನು ತೆಗಿಯೋಣ ಅಂತ. ಒಣಗಿದರೆ ಇದು ಸುಲಭವಾಗಿ ನೋಡಿ ಈ ರೀತಿಯಾಗಿ ತೆಗಿಯೋಕ್ಕೆ ಬರುತ್ತೆ. ಬಾಳೆ ಎಲೆ ಲಭ್ಯವಿಲ್ಲ ಅಂದರೆ ಪ್ಲ್ಯಾಸ್ಟಿಕ್ನಲ್ಲೂ ಹಚ್ಬೋದು, ಆದರೆ ಇದು ಆರೋಗ್ಯಕರವಾಗಿರುತ್ತೆ. ಒಂದು ವೇಳೆ ಇದು ಹಸಿಯಾಗಿದ್ದರೂ ಇದು ಒಮ್ಮೆ ಬಿಸಿಲಿಗೆ ಹಾಕಿದವಾಗ ಒಣಗಿ ಬರುತ್ತೆ. ಇದು ಸಿಪ್ಪೆ ತೆಗೆದು ಮಾಡಿದಂತಹ ಹಪ್ಪಳ. ಹೀಗೆ ಬೆಲ್ಲವನ್ನು ತೆಗೆದು ಒಣಗಿದ್ದಷ್ಟನ್ನೇ ತೆಗೆದು ಒಣಗದೇ ಇರೋದನ್ನು ನಾವು ಬೇರೆ ರೀತಿಯಾಗಿ ಈ ರೀತಿಯಾಗಿ ತೆಗೆದು ಇನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟರೆ ಒಣಗಿ ಬರುತ್ತೆ. ನೋಡಿ, ಮರುದಿನ ನಾವು ಬಾಳೆ ಎಲೆಯಿಂದ ತೆಗೆದ ನಂತರ ಈ ರೀತಿಯಾಗಿ ಒಣಗಿ ಬರುತ್ತೆ. 2-3 ದಿವಸ ಈ ರೀತಿಯಾಗಿ ಒಣಗಿಸಿಕೊಂಡರೆ ನಾವು ವರ್ಷ ಇಟ್ಟರೂ ಹಾಳಾಗೋದಿಲ್ಲ. ನಾನೀಗ ಇದನ್ನು ಕರಿಯೋದು ಅಥವಾ ಸುಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಸಿಪ್ಪೆ ಸಹಿತ ಮಾಡಿರುವಂತಹ ಬಾಳೆಕಾಯಿ. ಬಾಗಲಾಗ್ತೈತೆ. ಈ ರೀತಿಯಾಗಿ ಚೆನ್ನಾಗಿ ಒಣಗಿದ ಬಾಳೆಕಾಯಿ ಹಪ್ಪಳಗಳನ್ನು ಸುಡಲೂಬಹುದು, ಎಣ್ಣೆಯಲ್ಲಿ ಕರಿಯಲೂಬಹುದು. ನೋಡಿ, ಕಪ್ಪಗಾಗಿರುವ ಹಪ್ಪಳವಾದರೂ ನಾವು ಕರಿದ ನಂತರ ಸ್ವಲ್ಪ ಬೆಳ್ಳಗಾಗಿಯೇ ಬರುತ್ತದೆ. ಈ ರೀತಿಯಾಗಿ ಸಾವಯವ ರೀತಿಯಲ್ಲಿ ಬೆಳೆದ ಬಾಳೆಕಾಯಿಗಳನ್ನು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದಿರುವಾಗ ಅಥವಾ ಹಪ್ಪಳವನ್ನು ಮಾಡಬೇಕೆನ್ನಿಸಿದಾಗೆಲ್ಲ ಈ ರೀತಿಯಾದ ಹಪ್ಪಳವನ್ನು ಮಾಡಿ ಹಳ್ಳಿಯ ಶೈಲಿಯಲ್ಲಿ ಆರೋಗ್ಯಕರವಾದ ಹಪ್ಪಳವನ್ನು ಮಾಡುವ ಈ ವಿಧಾನದ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಏನೆಲ್ಲ ಮಾಡಬಹುದು ಅನ್ನೋದನ್ನು ಹಂಚಿಕೊಳ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.